ಗುರು AI ಟೂಲ್ ಬಂದ್ಮೇಲಿಂದ ನಮ್ಮ ಲೈಫ್ ಎಷ್ಟು ಈಸಿ ಆಗಿಬಿಟ್ಟಿದೆ ಅಲ್ಲ. ಸೊ ಅದನ್ನ ಇನ್ನೂ ಈಸಿ ಮಾಡಬೇಕು ಅಂದ್ಬಿಟ್ಟು ಗೂಗಲ್ ಮ್ಯಾಪ್ಸ್ ಅವರು ಆಫ್ಟರ್ 10 ಇಯರ್ಸ್ 2 ಅಪ್ಡೇಟ್ನ ತಗೊಂಡು ಬಂದಿದ್ದಾರೆ. ಆ 2 ಅಪ್ಡೇಟ್ ಯಾವುದಪ್ಪ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕಂಪ್ಲೀಟ್ ವಿಡಿಯೋನ ನೋಡಿ. ಅಂಡ್ ದೇರ್ ಇಸ್ ಇಂಪಾರ್ಟೆಂಟ್ ಮೆಸೇಜ್ ಅಟ್ ದ ಎಂಡ್ ಆಫ್ ದ ವಿಡಿಯೋ. ನೀವು ಅದನ್ನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಫಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಆಸ್ಕ್ ಮ್ಯಾಪ್ಸ್ ಅಂತ. ನಾವು ಮುಂಚೆ ಮ್ಯಾಪ್ಸ್ನ ನಾವು ಜಸ್ಟ್ ಫಾರ್ ನ್ಯಾವಿಗೇಷನ್ ಪರ್ಪಸ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಅದನ್ನ ನಾವು ಪರ್ಸನಲ್ ಅಸಿಸ್ಟೆಂಟ್ ತರ ನಾವು ಕೂಡ ಯೂಸ್ ಮಾಡ್ಬೋದು. ಹೇಗೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಂದ್ರಾನಗರಲ್ಲಿ ನಾನು ಇವಾಗ ಯಾವ ಪ್ಲೇಸಸ್ ಚೆನ್ನಾಗಿದೆ, ಯಾವ ರೆಸ್ಟೋರೆಂಟ್ಸ್ ಚೆನ್ನಾಗಿದೆ ಅಂಡ್ ಯಾವ ರೆಸ್ಟೋರೆಂಟ್ ಅಲ್ಲಿ ಯಾವ ಫುಡ್ ಚೆನ್ನಾಗಿದೆ ಅಂತ ಕೂಡ ಕೇಳ್ಬೋದು. ಸೊ ಇಟ್ ವಿಲ್ ಗಿವ್ ಯು personalized answers and also it will give you real time traffic updates so that you can plan accordingly ಅಲ್ವಾ. ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಈ immersive 3D navigation. ಸೊ ಇದರಿಂದ ನಮಗೆ ಮುಂಚೆ ಅಷ್ಟೊಂದು ಯೂಸ್ಫುಲ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಈ ಅಪ್ಡೇಟ್ ಬಂದ್ಮೇಲಿಂದ ನಮಗೆ 3D ಇಮ್ಯಾಜಿನೇಷನ್, ಲೈಕ್ ಇವಾಗ ಬಿಲ್ಡಿಂಗ್ಸ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂಡ್ ಆಲ್ಸೋ ನಮಗೆ ನೆಕ್ಸ್ಟ್ ಎಲ್ಲಿ ಟರ್ನ್ ಇದೆ, ಎಲ್ಲಿ ಟರ್ನ್ ತಗೋಬೇಕು, ಎಲ್ಲಿ ಸಿಗ್ನಲ್ಸ್ ಇದೆ, ಕಂಪ್ಲೀಟ್ ಮಾಹಿತಿನ ನಮಗೆ ಇದು ತಿಳಿಸ್ಕೊಡುತ್ತೆ. ಸೊ ಲೈಕ್ ಆಟೋಮೆಟಿಕ್ ಝೂಮ್ಸ್ ಆಗಿರ್ಬೋದು, ಯಾವುದೋ ಒಂದು ರೂಟಲ್ಲಿ ನಮಗೆ ಟ್ರಾಫಿಕ್ ಇತ್ತು ಅಂತಂದರೆ ಸೊ ನಮಗೆ ಆಲ್ಟರ್ನೇಟ್ ರೂಟ್ ಕೂಡ ಸಜೆಸ್ಟ್ ಮಾಡುತ್ತೆ. ದಟ್ ಇಸ್ ಆಲ್ಸೋ ಇನ್ 3D ಇಮ್ಯಾಜಿನರಿ. ಸೊ ನಮಗೆ ಇದರಿಂದ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಗೂಗಲ್ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ AI ಟೂಲ್ ಆದಂಥ ಜಿಮಿನೈ ಟೂಲ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ ಸ್ಪೆಸಿಫಿಕಲಿ ಫಾರ್ ಇಂಡಿಯನ್ ಯೂಸರ್ಸ್ ಆಸ್ಕ್ ಮ್ಯಾಪ್ಸ್ ಮಾತ್ರ ಅಟ್ ಪ್ರೆಸೆಂಟ್ ಆಗಿ ಯೂಸ್ ಮಾಡ್ಬೋದು. ಬಟ್ immersive 3D navigation ಅದು ಇನ್ನೂ ಯೂಸ್ ಬಂದಿಲ್ಲ, ಬಿಕಾಸ್ ದಟ್ ಈಸ್ ಓನ್ಲಿ ಇಂಪ್ಲಿಮೆಂಟೆಡ್ ಇನ್ US ಮಾತ್ರ ಅಟ್ ಪ್ರೆಸೆಂಟ್. ಸೊ ಅದನ್ನ ಇನ್ನೂ ಅಪ್ಡೇಟ್ ಮಾಡೋಕ್ಕೆ ನೆಕ್ಸ್ಟ್ ಅಪ್ಡೇಟಲ್ಲಿ ಬರ್ಬೋದು. ಸೊ ಲೆಟ್ಸ್ ವೇಟ್ ಫಾರ್ ದ ನೆಕ್ಸ್ಟ್ ಅಪ್ಡೇಟ್. ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ.